ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮನ್ನ ಯಾರು ಭೇಟಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಸ್ವಲ್ಪ ದಿನ ನಿಮಗೆ ವಿಡಿಯೋಸ್ ಹಾಕೋಕ್ಕಾಗಲಿಲ್ಲ, ಐ ಆಮ್ ವೆರಿ ಸಾರಿ. ಯಾಕೆಂದರೆ ನಾನು US ಟ್ರಾವೆಲ್ ಮಾಡ್ತಾ ಇದ್ದೆ. ಸ್ವಲ್ಪ ದಿನ ನಿಮಗೆ ವಿಡಿಯೋಸ್ ಹಾಕೋಕ್ಕೆ ಕಷ್ಟ ಆಗ್ತಾ ಇತ್ತು. ನೌ ಐ ಆಮ್ ಸೆಟಲ್ ಡೌನ್. ಈಗ ಪ್ರತಿ ಸಾರಿ ಹಾಗೆ ಡೈಲಿ ವಿಡಿಯೋಸ್ ಹಾಕ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗ್ತಾ ಇದೆ ಅನ್ಕೋತೀನಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ನಾನೀಗ US ಇರೋದ್ರಿಂದ ಕಾಲ್ ಕನೆಕ್ಟ್ ಆಗೋದಿಲ್ಲ. ವಾಟ್ಸಪ್ ಮಾಡಿ ರೀಡಿಂಗ್ ಟೈಮಿಂಗ್ಸ್ನ ನೀವು ತಿಳ್ಕೋಬಹುದು. ಈಗ ನಿಮ್ಮನ್ನ ಯಾರು ಭೇಟಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಹೇಳೋಣ. ಇಲ್ಲೊಂದು 2 ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ, ಮತ್ತೊಂದು 6 ಆಫ್ ಸಾರ್ಡ್ಸ್, ಕ್ವೀನ್ ಆಫ್ ವ್ಯಾಂಡ್ಸ್, ಮತ್ತೊಂದು ನೈಟ್ ಆಫ್ ಪ್ಯಾಂಟಿಕಲ್ಸ್. ಇಲ್ಲಿ ಬಾಟಮ್ನಲ್ಲಿ 7 ಆಫ್ ಕಪ್ಸ್ ಇದೆ. ಯಾರನ್ನೂ ನೀವು ಇಷ್ಟಪಟ್ಟಿದ್ದೀರಾ, ಅವ್ರ ಬಗ್ಗೆ ತುಂಬ ಯೋಚನೆಗಳಿದೆ. ಪ್ರತಿದಿನ ಅವ್ರ ನೆನಪು ನಿಮಗೆ ಬರ್ತಾ ಇರುತ್ತೆ. ಇಲ್ಲಿ ಏನೋ ಕಾರಣಗಳಿದೆ, ಅವರಿಂದ ನೀವು ದೂರ ಆಗಿದ್ದೀರಾ ಹಾಗೂ ಅನ್ನಿಸ್ತಾ ಇದೆ. ಹಾಗೆ ಇಲ್ಲಿ ಕನ್ಫ್ಯೂಷನ್ಸ್ ಇದೆ, ಏನೋ ಮನಸ್ಸಲ್ಲಿ ನೆಗೆಟಿವ್ ಥಾಟ್ಸ್ ಇದೆ. ಆ ವ್ಯಕ್ತಿಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ, ಪ್ರೇಯರ್ಸ್ ಮಾಡ್ತಾ ಇದ್ದೀರಾ. ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇತ್ತು ಅನ್ನೋದು ಬರ್ತಾ ಇದೆ. ಇಲ್ಲಿ ನೀವು ಅವರನ್ನ ವರ್ಕ್ ಪ್ಲೇಸಲ್ಲಿ ಮೀಟ್ ಮಾಡಿರಬಹುದು, ಅಥವಾ ಯಾವುದೋ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ಭೇಟಿ ಮಾಡಿರಬಹುದು ನೀವು ಅನ್ನೋದು ಬರ್ತಾ ಇದೆ. ಇಬ್ಬರಲ್ಲೂ ಆತ್ಮೀಯತೆ ಬೆಳೆದಿತ್ತು, ಆದರೆ ಆ ವ್ಯಕ್ತಿಯಿಂದ ನಿಮ್ಗೇನೋ ಯೋಚನೆಗಳಿದೆ, ಏನೋ ನೆಗೆಟಿವ್ ಥಾಟ್ಸ್ ಇದೆ ಅನ್ನೋದು ಬರ್ತಾ ಇದೆ. ಈ ಟೈಮಲ್ಲಿ ಇಬ್ರಿಗೂ ಕಮ್ಯುನಿಕೇಷನ್ ಗ್ಯಾಪ್ ಇದೆ ಅನ್ನೋದಿದೆ. ಸ್ವಲ್ಪ ದಿನದಿಂದ ಇಬ್ರು ಮಾತಾಡ್ತಾ ಇಲ್ಲ, ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಹಾಗೂ ಅನ್ನಿಸ್ತಾ ಇದೆ. ಇದರಿಂದ ನಿಮಗೆ ಯೋಚನೆ ಆಗಿದೆ, ಆ ವ್ಯಕ್ತಿಗೋಸ್ಕರ ಕಾಯೋದು ಸರಿನಾ ಅಥವಾ ಮೂವ್ ಆನ್ ಆಗ್ಲಾ, ಹಾಗೆಲ್ಲ ನಿಮ್ಮ ಮನಸ್ಸು ಯೋಚನೆ ಮಾಡ್ತಾ ಇದೆ. ದಿನನಿತ್ಯ ಜೀವನದಲ್ಲಿ ಎಷ್ಟೋ ವ್ಯಕ್ತಿಗಳನ್ನ ನಾವು ಭೇಟಿ ಮಾಡ್ತೀವಿ. ಯಾರೋ ಕೆಲವರಲ್ಲಿ ಮಾತ್ರ ಆತ್ಮೀಯತೆ ಬೆಳೆಯುತ್ತೆ, ಹಾಗೆ ಒಳ್ಳೆ ಫ್ರೆಂಡ್ಶಿಪ್ ಆಗಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಒಂದೊಂದ್ಸರಿ ಯಾರೋ ಒಬ್ರು ಹಿಂದೆ ಸರಿತಾರೆ, ಅದ್ರ ಹಿಂದೆ ಏನೋ ಕಾರಣಗಳಿರುತ್ತೆ. ಆದರೆ ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ, ಇಲ್ಲೊಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೀರಾ. ನೀವು ಆ ವ್ಯಕ್ತಿ ಬಗ್ಗೆ ತುಂಬ ಇಮೋಷನಲ್ ಫೀಲಿಂಗ್ಸ್ ಇತ್ತು. ಇಲ್ಲಿ ಎವ್ರಿ ಇಮೋಷನ್ಸ್ ಹ್ಯಾಸ್ ಎ ಸ್ಟೋರಿ ಟು ಟೆಲ್ ಅನ್ನೋದು ಬರ್ತಾ ಇದೆ. ಆಲ್ ಆಫ್ ಎ ಸಡನ್ ಇಬ್ಬರೂ ಸ್ಟ್ರೇಂಜರ್ ಆಗಿದ್ದೀರಾ. ಒಬ್ರಿಗೊಬ್ರಿಗೆ ಕನೆಕ್ಷನ್ ನಿಂತೋಗಿದೆ, ಮಾತುಕತೆ ನಿಂತೋಗಿದೆ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸು ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದೆ. ಮತ್ತೆ ಅವರು ಮಾತಾಡ್ತಾರೆ, ಮತ್ತೆ ಅವ್ರು ನನ್ನನ್ನು ಭೇಟಿ ಮಾಡ್ತಾರೆ ಹಾಗನ್ನಿಸ್ತಾ ಇದೆ ನಿಮಗೆ. ಇದಕ್ಕೆ ಅವರ ಎನರ್ಜಿ ನೋಡೋಣ ಏನು ಬರುತ್ತೆ. ಅವ್ರು ಮತ್ತೆ ನಿಮ್ಮನ್ನು ಭೇಟಿ ಮಾಡಬಹುದಾ, ಅಕಸ್ಮಾತ್ತಾಗಿ ಎಲ್ಲಾದ್ರೂ ಸಿಕ್ಕಬಹುದಾ ನಿಮಗೆ, ಹಾಗೆ ನೋಡೋಣ. ಇಲ್ಲೊಂದು 9 ಆಫ್ ಸಾರ್ಡ್ಸ್ ಬರ್ತಾ ಇದೆ, ಏಸ್ ಆಫ್ ಕಾಯಿನ್ಸ್ ಬರ್ತಾ ಇದೆ, ಕ್ವೀನ್ ಆಫ್ ಸಾರ್ಡ್ಸ್ ಬರ್ತಾ ಇದೆ, ಹಾಗೆ ದಿ ಹೆರೋಫೆಂಟ್ ಬರ್ತಾ ಇದೆ, ಮತ್ತೊಂದು 2 ಆಫ್ ವ್ಯಾಂಡ್ಸ್, ಇಲ್ಲಿ ಏಸ್ ಆಫ್ ಕಪ್ಸ್. ಅವ್ರಿಗೂ ನಿಮ್ಮ ಮೇಲೆ ಭಾವನೆಗಳಿದೆ, ಆದರೆ ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ ಅನ್ನೋದು ಬರ್ತಾ ಇದೆ. ನಿಮ್ಗೆ ಹೇಗೆ ಕನ್ಫ್ಯೂಷನ್ಸ್ ಇದೆಯೋ ಹಾಗೆ ಅವ್ರಿಗೂ ಇದೆ. ಒಂದ್ಸರಿ ಕೆಲವರು ಇಷ್ಟ ಆದ್ರೂ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಅದ್ರ ಹಿಂದೆ ಕಾರಣಗಳಿರುತ್ತೆ. ಇಲ್ಲಿಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ ಅನ್ನೋದು ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಏನೋ ಗಿಲ್ಟ್ ಫೀಲ್ ಆಗ್ತಾ ಇದೆ ಅವ್ರಿಗೆ. ಫೈನಾನ್ಷಿಯಲ್ ಇರ್ಬೋದು, ಇಮೋಷನಲ್ ಇರಬಹುದು, ಅಥವಾ ಆಲ್ರೆಡಿ ಅವ್ರಿಗೆ ಮದುವೆ ಆಗಿರಬಹುದು. ನಿಮ್ಮಿಂದ ದೂರ ಆಗಿರೋಕೆ ಏನೋ ಕಾರಣಗಳಿದೆ. ಅಲ್ಲೊಂದು ಫ್ಯಾಮಿಲಿ ಇಶ್ಯೂ ಇದೆ ಅನ್ನೋದು ಬರ್ತಾ ಇದೆ. ಮುಂದೆ ನಿಮ್ಮ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತೀನಾ, ನಾನು ಇದಕ್ಕೆ ಒಂದು ಜಸ್ಟಿಸ್ ಕೊಡ್ತೀನಾ, ಹಾಗೆಲ್ಲ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಬರ್ತಾ ಇದೆ. ನೀವು ನಿಮ್ಮ ಮಾತುಗಳು ಅವ್ರಿಗಾಗಾಗ ನೆನಪಾಗ್ತಾ ಇರುತ್ತೆ. ಸದ್ಯದಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಪರಿಸ್ಥಿತಿನಲ್ಲಿ ಅವರು ಇಲ್ಲ ಅನ್ನೋದಿದೆ. ಎಷ್ಟೋ ಸರಿ ಅವರು ನಿಮಗೆ ಒರಟಾಗಿ ಮಾತಾಡಿರಬಹುದು, ಅದ್ರ ಬಗ್ಗೆ ಬೇಜಾರಿದೆ ಅವ್ರಿಗೆ. ಆಗಾಗ ಮನಸ್ಸಿಗೆ ಗಿಲ್ಟ್ ಫೀಲ್ ಆಗುತ್ತೆ. ಅದರಿಂದ ಸ್ವಲ್ಪ ಕಾಲ ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ಯೂನಿವರ್ಸಿಂದ ಏನು ಮೆಸೇಜ್ ಇದೆ ನಿಮಗೆ ಕೇಳೋಣ. ಇಲ್ಲಿಂದ ಏನು ಬರುತ್ತೆ
ಇಲ್ಲೊಂದು ಎಕ್ಸಾಷನ್, ಹಾಗೆ ಪಾರ್ಟಿಸಿಪೇಷನ್, ಮತ್ತೊಂದು ಕಂಪ್ಯಾರಿಸನ್, ಮತ್ತೊಂದು ಎಕ್ಸ್ಪೀರಿಯನ್ಸಿಂಗ್, ಇಲ್ಲೊಂದು ಅಲೋನ್ನೆಸ್ ಇದೆ, ಹಾಗೆ ಬರ್ಡನ್ ಇದೆ. ಏನೋ ಗಿಲ್ಟ್ ಫೀಲ್ ಆಗ್ತಾ ಇದೆ ಅವ್ರಿಗೆ. ಆಲ್ರೆಡಿ ಅವ್ರವ್ರ ಲೈಫಲ್ಲಿ ಸೆಟ್ಲ್ ಆಗಿರಬಹುದು. ಮಧ್ಯದಲ್ಲಿ ನೀವು ಭೇಟಿ ಆಗಿದ್ದೀರಾ ಅವ್ರಿಗೆ ಅವ್ರದ್ದೇ ಆದ ಪ್ರಪಂಚ ಇದೆ. ಆದರೆ ಇಲ್ಲೊಂದು ಅಟ್ರಾಕ್ಷನ್ ಇದೆ ಇಬ್ಬರಲ್ಲೂ. ಇವೆಲ್ಲ ಯೋಚನೆಗಳಿಂದ ಇಲ್ಲೊಂದು ಎಕ್ಸಾಷನ್ ಬರ್ತಾ ಇದೆ. ನಾನು ಮಾಡ್ತಾ ಇರೋದು ಸರಿನಾ ಅನ್ನೋ ಭಾವನೆನೂ ಇದೆ. ಈಗಿರೋ ಜೀವನದಲ್ಲಿ ಅಂತ ಸಂತೋಷ ಇಲ್ಲ. ನೀವು ಭೇಟಿ ಆದ್ಮೇಲೆ ಏನೋ ಉತ್ಸಾಹ ಇದೆ. ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ನೆಮ್ಮದಿ ಅನಿಸುತ್ತೆ. ಹಾಗೆ ಗಿಲ್ಟ್ ಫೀಲ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಕಾಲ ನಿಮ್ಮಿಂದ ದೂರ ಆಗಿದ್ದಾರೆ. ಈಗ ಒಂಟಿ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನ ದೂರ ಮಾಡ್ಕೊಂಡಿರೋ ಬೇಜಾರಿದೆ. ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಪ್ರತಿದಿನ ಅವ್ರ ನೆನಪು ನಿಮಗೆ ಬರ್ತಾ ಇರುತ್ತೆ. ಶುರುವಿನಲ್ಲಿ ನಿಮ್ಮಿಬ್ರು ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿತ್ತು. ಅಲ್ಲೊಂದು ಆತ್ಮೀಯತೆ ಇತ್ತು, ಕೇರಿಂಗ್ ಭಾವನೆ ಇತ್ತು. ಇಲ್ಲಿ ಸಮ್ಟೈಮ್ಸ್ ದಿ ಬೆಸ್ಟ್ ಪರ್ಸನ್ ಹರ್ಟ್ಸ್ ಯು ಅನ್ಎಕ್ಸ್ಪೆಕ್ಟೆಡ್ಲಿ ಅನ್ಸುತ್ತೆ. ಯಾರನ್ನ ಹೆಚ್ಚು ನೀವು ನಂಬ್ಕೊಂಡಿರ್ತೀರಾ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮಿಂದ ದೂರ ಆಗಿದ್ದಾರೆ. ಇದು ನಿಮಗೆ ಫೀಲ್ ಆಗ್ತಾ ಇದೆ. ಇದಕ್ಕೆ ಏಂಜಲ್ಸ್ ಇಂದ ಏನು ಬರುತ್ತೆ ಕೇಳೋಣ. ಮತ್ತೆ ಅವರು ನಿಮ್ಮನ್ನ ಭೇಟಿ ಆಗ್ತಾರಾ? ನಿಮ್ಮ ಫ್ರೆಂಡ್ಶಿಪ್ ಮೊದಲಿನ ಹಾಗೆ ಕಂಟಿನ್ಯೂ ಆಗುತ್ತಾ? ಹಾಗೆ ಕೇಳೋಣ. ಇಲ್ಲೊಂದು ಡಿಸಿಪೇಟಿಂಗ್, ಮತ್ತೊಂದು ಕಾಂಪ್ಲಸೆನ್ಸಿ, ಹಾಗೆ ರಿಲೀಸ್, ಮತ್ತೊಂದು ಬಿಟರ್ ಸ್ವೀಟ್. ಬಾಟಮ್ನಲ್ಲಿ ಏನಿದೆ? ಪರ್ಸರ್ವೆನ್ಸ್. ಹಾಗೆ ಇಲ್ಲಿಂದ ಒಂದು ಮೆಸೇಜ್ ನೋಡೋಣ ಏನು ಬರುತ್ತೆ ಅಂತ. ಏನಿದೆ? ಇಲ್ಲೊಂದು ರಿಯೂನಿಯನ್ ಬರ್ತಾ ಇದೆ. ಬಾಟಮ್ನಲ್ಲಿ ಏನಿದೆ? ಥರ್ಡ್ ಪಾರ್ಟಿ. ದೇರ್ ವರ್ ಅದರ್ ಥಿಂಗ್ಸ್ ದಟ್ ಗಾಟ್ ಇನ್ ದ ವೇ ಆಫ್ ಅಸ್ ಬೀಯಿಂಗ್ ಟುಗೆದರ್. ಇಲ್ಲಿ ಥರ್ಡ್ ಪಾರ್ಟಿ ಇಶ್ಯೂಸಿಂದ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಎಷ್ಟೋ ಸರಿ ಅವರು ನಿಮ್ಮ ನೆನಪುಗಳನ್ನ ಓಡಿಸೋ ಪ್ರಯತ್ನ ಮಾಡಿದ್ದಾರೆ, ಆದರೆ ಸಾಧ್ಯ ಆಗಿಲ್ಲ ಅನ್ನೋದು ಬರ್ತಾ ಇದೆ. ಆದಷ್ಟು ನಿಮ್ಮ ನೆನಪು ಆಗಾಗ ಬರ್ತಾ ಇರುತ್ತೆ ಅವ್ರಿಗೆ. ಈ ಕನೆಕ್ಷನ್ನಲ್ಲಿರೋ ನೆಗೆಟಿವಿಟಿ ರಿಲೀಸ್ ಆಗ್ತಾ ಇದೆ ಅನ್ನೋದು ಬರ್ತಾ ಇದೆ. ಇಲ್ಲಿ ಅವ್ರ ಲೈಫಲ್ಲಿ ಏನೋ ಕಹಿ ಸತ್ಯ ಇದೆ. ಅದನ್ನ ನಿಮ್ಮ ಹತ್ರ ಏನೋ ಹೇಳ್ಕೊಂಡಿರ್ಲಿಲ್ಲ ಅವರು. ಇದ್ದಕ್ಕಿದ್ದಾಗೆ ನಿಮ್ಮಿಂದ ದೂರ ಆಗಿದ್ದಾರೆ. ನಿಮ್ಗೆ ಯಾವುದೂ ಕ್ಲಾರಿಟಿ ಕೊಟ್ಟಿಲ್ಲ. ಆದರೆ ಇಲ್ಲಿ ರಿಯೂನಿಯನ್ ಅನ್ನೋದು ಬರ್ತಾ ಇದೆ. ವಿ ವಿಲ್ ಆಲ್ವೇಸ್ ಕಮ್ ಬ್ಯಾಕ್ ಟು ಈಚ್ ಅದರ್ ಅನ್ನೋದು ಬರ್ತಾ ಇದೆ. ಹಾಗಾಗಿ ಅಕಸ್ಮಾತ್ತಾಗಿ ಅವರು ನಿಮ್ಮನ್ನ ಭೇಟಿ ಮಾಡಬಹುದು. ಯಾರಿಗೋಸ್ಕರ ನೀವು ಕಾಯ್ತಾ ಇದ್ದೀರಾ? ಯಾರನ್ನ ನೀವು ಇಷ್ಟಪಡ್ತಾ ಇದ್ದೀರಾ? ಅವ್ರು ಸದ್ಯದಲ್ಲೇ ಅಕಸ್ಮಾತ್ತಾಗಿ ನಿಮ್ಮನ್ನ ಭೇಟಿ ಮಾಡ್ತಾರೆ ಅನ್ನೋದಿದೆ. ಇಲ್ಲೊಂದು ರಿಯೂನಿಯನ್ ಇದೆ. ಆಗಾಗ ನಿಮ್ಮಿಬ್ರಲ್ಲಿ ಆನ್ ಆ್ಯಂಡ್ ಆಫ್ ಇರುತ್ತೆ, ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ, ಮತ್ತೆ ನೀವಿಬ್ರು ಕನೆಕ್ಟ್ ಆಗ್ತೀರಾ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.